ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ ಸೆಕೆಂಡ್ ಬ್ಲಾಕಲ್ಲಿರುವ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಇದು ಬಂದು ವೆಸ್ಟ್ ಆ್ಯಂಡ್ ಸೌತ್ ಕಾರ್ನರ್ ಆಗಿರುತ್ತೆ. ಇದು ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇದು ಫ್ರಂಟ್ ಎಲಿವೇಶನು. ಇದು ಬಂದು ಬಿ ಡಿ ಆಗಿರುತ್ತೆ. 20-30 20ಕ್ಕೆ 30 ಬಿ ಡಿ ಆಗಿರುತ್ತೆ. ಹಾಗೆ ಇದು ಬಂದು ನಿಮಗೆ ಕಾರ್ನರು. ಈ ಕಡೆ ಕಾರ್ನರಿಂದ ನೋಡಿದ್ರೆ ಫ್ರಂಟು ವೆಸ್ಟು, ಇದು ಬಂದು ಸೌತು. ಹಾಗೆ ಇದು ಬಾಕ್ಲು ಬಂದ್ಬಿಟ್ಟು ನಿಮಗೆ ನಾರ್ತ್ ಫೇಸ್ ಬರುತ್ತೆ. ಅದ್ರ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಮನೆ ಮುಂದೆ ನೋಡ್ಬೋದು ನೀವು 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ ವೆಸ್ಟ್ ಸೈಡಲ್ಲಿ. ಈ ಕಾರ್ನರಲ್ಲಿ ಈ ಸೈಡು ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಹಾಗೆ ಸೌತ್ ಸೈಡಲ್ಲಿ ನಿಮಗೆ 25 ಫೀಟು ರಸ್ತೆ ಸಿಗುತ್ತೆ ನಿಮಗೆ. ನೋಡ್ತಾ ಇದ್ದೀರಾ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದು ಮನೆ ಅಡ್ರೆಸ್ಸು. ಇದು ಬರೋದು ಬನಶಂಕರಿ 6 ಸ್ಟೇಜು ಸೆಕೆಂಡ್ ಬ್ಲಾಕಲ್ಲಿ ಸೌತು ವೆಸ್ಟು ಕಾರ್ನರ್ ಆಗಿರುತ್ತೆ. ಅದ್ರ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಮನೆ ಮುಂದೆನೇ ಹೊಂಗೆ ಮರ ಇರೋದ್ರಿಂದ ನಿಮಗೆ ಬಿಲ್ಡಿಂಗ್ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದು ಬಿ ಡಿ ಆಗಿರುತ್ತೆ 20-30. ಓಕೆ, ಹಂಗಾದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನೀವು ಫುಲ್ ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಗ್ರಿಲ್ ಮಾಡಿದ್ದಾರೆ. ಮನೆ ಮುಂದೆನೇ ನೋಡ್ಬೋದು ನೀವು ಧಾರಾಳವಾಗಿ ಆರಾಮಾಗಿ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಕೂಡ ಇದೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಯ್ತಾ ಇರೋಂಗೆ ನಿಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಬರುತ್ತೆ. ನಿಮಗೆ ಧಾರಾಳವಾಗಿ ಒಂದು ಕಾರು 2 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಬರುತ್ತೆ ನಿಮಗೆ. ನೋಡ್ಬೋದು ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ನಿಮಗೆ. ನೋಡಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ಬೋರ್ ಬಂದಿದೆ. ಹಾಗೆ ಇಲ್ಲಿ ಸಂಪ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಜಾಗ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಬಂದು ಧಾರಾಳವಾಗಿ ಒಂದು ಕಾರು 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೆ ನಿಮಗೆ ಕೆಳಗಡೆ ಓಕೆ, ಇಲ್ಲಿ ಬಂದು ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ನೋಡಿಸ್ತಾ ಇದ್ದೀನಿ. ಓಕೆ, ಹಾಗೆ ಕೆಳಗಡೆ ಒಂದು ನಿಮಗೆ ಸಿಂಗಲ್ ರೂಮ್ ಅಂದರೆ ರೆಂಟು ಕೊಡ್ಬೋದು. ಇಲ್ಲ ಸರ್ವೆಂಟರ್ ಇದ್ದರೆ ಕೆಲಸದವ್ರು ಕೆಲಸದವ್ರು ಕೊಟ್ಕೋಬೋದು. ಸಿಂಗಲ್ ರೂಮ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಕೆಳಗಡೆನೆ. ಮನೆ ಒಳಗಡೆ ಹೋಗ್ತಾ ಇದ್ವಿ. ಇದು ಬಂದು ನಿಮಗೆ ಸಿಂಗಲ್ ರೂಮ್ ಆಗಿರುತ್ತೆ. ಮನೆ ಒಳಗಡೆ ಹೋಗೋಣ. ಕೆಳಗಡೆ ನೋಡ್ಬೋದು ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, 3 ವೈಟ್ ಗ್ರಾನೈಟು. ಹಾಗೆ ವಿಂಡೋ ಕೂಡ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಅಲ್ಲಿ ಕಬೋರ್ಡ್ ಇದೆ ನಿಮಗೆ, ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಈ ಕಾರ್ನರ್ ಬಂದರೆ ನಿಮಗೆ ಅಡುಗೆ ಮನೆ ಕೊಟ್ಟಿದ್ದಾರೆ. ಕೆಳಗಡೆ ಕೂಡ ಕಬೋರ್ಡ್ ಮಾಡಿದ್ದಾರೆ ನೋಡ್ಬೋದು. ಅಡುಗೆ ಮನೆಯಲ್ಲಿ ಎಲ್ ಶೇಪು ಒಂದು ಫ್ಯಾಮಿಲಿ ಇರುವಂಥದ್ದು, ಗಂಡ ಹೆಂಡತಿ ಮಗು ಅಂತ ಇರುವಂಥ ಮನೆ ಇದು ರೆಂಟ್ ಕೊಡ್ಬೋದು. ಮೇಲ್ಗಡೆ ಕೂಡ ನೋಡ್ಬೋದು ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಅಕ್ವಾಗಾರ್ಡ್ಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಿಕ್ಸಿ ಇಲ್ಲಾಂದರೆ ಓವನ್ ಮಡಿಕೊಳ್ಳೋಕೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬಂದು ಒಂದು ಕಾಮನ್ ಟಾಯ್ಲೆಟ್. ಅದೇ ಒಂದು ಚಿಕ್ಕ ಫ್ಯಾಮಿಲಿ, ಗಂಡ ಹೆಂಡತಿ ಮಗು ಇರುವಂಥ ಚಿಕ್ಕ ಫ್ಯಾಮಿಲಿಗೆ ಇದು ಧಾರಾಳವಾಗಿ ಇರ್ಬೋದು. ರೆಂಟಿಗೆ ಬೇಕಾದ್ರೂ ಕೊಡ್ಬೋದು, ಇಲ್ಲ ಓನ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಇದು ಕೆಳಗಡೆ ಫ್ಲೋರಲ್ಲಿ ಅಂದರೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಜಾಗ ಆಗಿರುತ್ತೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಇದು ಬಂದು ನಿಮಗೆ ಪಾರ್ಕಿಂಗ್ ಆಗಿರುತ್ತೆ. ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದರಿಂದ ಅದೆಲ್ಲ ಒಂದು ಸ್ವಲ್ಪ ಹಂಗೆ ಬಿಟ್ಟಿದ್ದಾರೆ. ಮುಚ್ಚಳ ಇನ್ನು. ಓಕೆ, ಮಾಡಿ ಮೇಲೆ ಹೋಗೋಣ ಹಂಗಂದರೆ ಫಸ್ಟ್ ಫ್ಲೋರ್ಗೆ. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನೀವು ಮೆಟ್ಲಿಗೆ ನಿಮಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಸೇಫ್ಟಿ ವೈಸ್ ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ನಿಮಗೆ. ಮಾಡಿ ಮೇಲೆ ಹೋಗೋಣ. ನೋಡ್ಬೋದು ಇನ್ನೂ ಕ್ಲೀನ್ ನಡೀತಾ ಇದೆ, ಅದಕ್ಕೋಸ್ಕರ ಇಲ್ಲಿ ಬಕೆಟೆಲ್ಲ. ಓಕೆ, ಮನೆ ಮುಂದೆನೇ ನೋಡ್ಬೋದು ನಿಮಗೆ. ಈ ಕಡೆ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ನೋಡ್ಬೋದು PVC ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ LED ಲೈಟು.
ಹಾಗೆ ವಾಲೆಲ್ಲ ನೋಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ 2x4 ಬ್ಲಾಕ್ ಪಟ್ಟಿಯಲ್ಲಿ ಗಲೀಜಾಗದಿರೋ ಥರ ನೋಡ್ಕೊಂಡಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಟೀ ಕೊಟ್ಟು ಬಾಕ್ಲು ಕೊಟ್ಟಿದ್ದಾರೆ. ಇನ್ನೂ ಪಾಲಿಶಿಂಗ್ ಆಗಿಲ್ಲ, ಪಾಲಿಶಿಂಗ್ ಮಾಡಬೇಕು. ಹೊಸಲು ಕೂಡ ಅಷ್ಟೇ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. MS ಕಂಬಿ ಕೊಟ್ಟು ನಿಮಗೆ ಸೈಡಲ್ಲಿ ಬಾಕ್ಲು ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಓಕೆ, ಮನೆ ಒಳಗಡೆ ಹೋಗೋಣ. ಹಾಲ್ ನೋಡಿಸ್ತಾ ಇದ್ದೀನಿ ನಿಮಗೆ. ಟೀ ಕುಡ್ಡೆ ಬಾಕ್ಲಾಗಿರುತ್ತೆ ನಿಮಗೆ. ಮನೆ ಒಳಗಡೆ ಬರ್ತಾರಂಗೆ ಹಾಲ್ ಕಾಣಿಸುತ್ತೆ ನಿಮಗೆ. ನೋಡ್ಬೋದು ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಸೆಂಟ್ರಲ್ POC ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ಮೂನ್ ವೈಟ್ ಗ್ರಾನೈಟು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ಮನೆ. ಮೇಲ್ಗಡೆ ಕೂಡ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ನಿಮಗೆ ವೆಟ್ ಸೈಡು ನಿಮಗೆ ವಿಂಡೋ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿರುತ್ತೆ. ಪಕ್ಕದಲ್ಲಿ ಹೊಂಗೆ ಮರ ಇರೋದ್ರಿಂದ ನಿಮಗೆ ಗಾಳಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಈ ಕಾರ್ನರಿಂದ ಇದು ಹಾಲ್ ಆಗಿರುತ್ತೆ ನಿಮಗೆ. ಹಾಗೆ ಇಲ್ಲಿ ಬಂದರೆ ನಿಮಗೆ UPS ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಹಾಗೆ ಇದು ಸ್ಟೋರೇಜ್. ನಿಮಗೆ ಸಣ್ಣ ಪುಟ್ಟ ಸಾಮಾನ್ಸ್ಗಳು ಏನೇನಿದ್ರೆ ಇಲ್ಲೇ ಸ್ಟೋರೇಜ್ ಕೂಡ ಮಾಡ್ಬೋದು ನೀವು. ಓಕೆ, ಹಂಗಾದ್ರೆ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಯಲ್ಲಿ ನೋಡ್ಬೋದು ನೀವು ಟಫನ್ ಗ್ಲಾಸಲ್ಲಿ ವಿತ್ತು ವುಡ್ ವರ್ಕ್ ಮಾಡಿದ್ದಾರೆ ನಿಮಗೆ. ತುಂಬ ಚೆನ್ನಾಗಿದೆ. ಡಿಸೈನ್ ಕೊಟ್ಟು ನಿಮಗೆ ಶೇಪ್ ಕೊಟ್ಟಿದ್ದಾರೆ. ಹಾಗೆ ಅಡುಗೆ ಮನೆಗೆ ಬಂದರೆ ನಿಮಗೆ L ಶೇಪಲ್ಲಿ ನಿಮಗೆ ಅಡುಗೆ ಮನೆ ಬಿಟ್ಟಿದ್ದಾರೆ, ನೋಡ್ಬೋದು. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ ನಿಮಗೆ. ಹಾಗೆ ಇಲ್ಲಿ ದೇವ್ರ ಮನೆ ಬರುತ್ತೆ ನಿಮಗೆ, ಅದು ಕೂಡ ಟೀಕ್ ವುಡ್ಡಲ್ಲಿ ಆಗಿದೆ. ದೇವ್ರ ಮನೆ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಿಮಗೆ ಫ್ರಿಜ್ ಮಡಿಕೊಳ್ಳೋಕ್ಕೆ ನಿಮಗೆ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಡೈನಿಂಗ್ ಟೇಬಲ್ ಮಡಿಕೊಳ್ಳೋಕ್ಕೆ ಜಾಗ ಕೂಡ ಬಿಟ್ಟಿದ್ದಾರೆ ನಿಮಗೆ. ಇಲ್ಲೇ ಡೈನಿಂಗ್ ಟೇಬಲ್ ಆಗುತ್ತೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಡೈನಿಂಗ್ ಟೇಬಲ್ ಜಾಗ, ದೇವ್ರ ಮನೆ, ಫ್ರಿಜ್ ಮಡಿಕೊಳ್ಳೋಕ್ಕೆ ಜಾಗ. ಹಾಗೆ ಇಲ್ಲಿ ಬಂದು ನಿಮಗೆ ಮಿಕ್ಸಿ ಓವನ್ ಏನೋ ಮಡಿಕೊಂತೀನಿ ಇಲ್ಲಿ ಮಾಡ್ಬೋದು. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ ಗ್ಯಾಸ್ ಮಡಗೋಕ್ಕೆ. ಇಲ್ಲಿ ಚಿಮ್ನಿಗೆ ಜಾಗ ಬಿಟ್ಟಿದ್ದಾರೆ, ಮೇಲ್ಗಡೆ ಚಿಮ್ನಿ ಬರುತ್ತೆ. ಇಲ್ಲಿ ನಿಮಗೆ ಆಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಆಕ್ವಾಗಾರ್ಡ್ ಇಲ್ಲಿ ಮಡಗ್ಬೋದು. ಹಾಗೆ ಇಲ್ಲಿ ನಿಮಗೆ ಸೆಲ್ಫ್ಗೆ ನಿಮಗೆಲ್ಲ ಗ್ರಾನೈಟ್ ಹಾಕಿದ್ದಾರೆ, ಬ್ಲಾಕ್ ಕಲರ್ ಗ್ರಾನೈಟ್ ವಿತ್ ಪಟ್ಟಿ. ನೀರೇನೇ ಬಂದರೂ ನಿಮಗೆ ಇಲ್ಲಿಂದ ಡೈರೆಕ್ಟಾಗಿ ಸಿಂಕು ಹೋಗೋ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲೇ ನಿಮಗೊಂದು ಕೆಳಗಡೆ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ಒಳಗಡೆ ಕಾಮನ್ ಟಾಯ್ಲೆಟ್ ಇದೆ. ಕೆಳಗಡೆ ಹಾಲುಗೋಸ್ಕರ ಇದು ಕಾಮನ್ ಟಾಯ್ಲೆಟ್ ಬಿಟ್ಟಿದ್ದಾರೆ. ಹಾಗೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನಾನು. ಅಡುಗೆ ಮನೆ, ಅಲ್ಲಿ ಒಳಗಡೆ ಹೋದರೆ ಕಾಮನ್ ಟಾಯ್ಲೆಟ್, ಅಡುಗೆ ಮನೆ, ಫ್ರಿಜ್ ಪಾಯಿಂಟ್ ಔಟ್, ದೇವರ ಮನೆ, ಡೈನಿಂಗ್ ಟೇಬಲ್, ಹಾಲು L ಶೇಪಲ್ಲಿ ನಿಮಗೆ ಸೋಪ್ ಹಾಕೋಬೋದು. ಅಲ್ಲಿ ಮುಂದೆ TV ಕ್ಯಾಬಿನೆಟ್ ಬಂದಿದೆ ನಿಮಗೆ. ಇದು ಹಾಲಲ್ಲಿರುವಂಥ ಡೀಟೇಲ್ಸು. ಓಕೆ, ಹಂಗಂದರೆ ಫಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ ಹೊತ್ತು ಮುಂಚೆ ನೋಡ್ಬೋದು ನಿಮಗೆ. ಇಲ್ಲೂ ಕೂಡ ಗ್ರಾನೈಟ್ ಮಾಡಿದ್ದಾರೆ, ಮೂನ್ ವೈಟು. SS ಸ್ಟೀಲ್ ಕೊಟ್ಟಿದ್ದಾರೆ ಸೈಡಲ್ಲಿ. ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನಂದರೆ ನಿಮಗೆ ವಿಶೇಷ 4 ರೂಮ್ ಇದೆ. ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಇದು ಬಂದು ಸೌತ್ ಸೈಡ್ ಬರೋದ್ರಿಂದ ನಿಮಗೆ ಮನೆ ರೂಮು ವಿಂಡೋ ಕೊಟ್ಟಿದ್ದಾರೆ. ಅಂದರೆ ರೋಡ್ ಸೈಡ್ ವಿಂಡೋ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ಚೆನ್ನಾಗಿ ಬರುತ್ತೆ.
ಇಲ್ಲಿ ಈ ಕಾರ್ನರಲ್ಲಿ ನಿಮಗೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಓವರ್ ಹೆಡ್ ಕಬೋರ್ಡ್, ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಈ ಕಡೆ ಬಂದರೆ ನಿಮಗೆ ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್, ಟಿ ವಿ ಕ್ಯಾಬಿನೆಟ್, ವಾರ್ಡ್ರೋಬ್, ವಿಂಡೋ. ಈ ಕಡೆ ಬಂದರೆ ನಿಮಗೊಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬರುತ್ತೆ. ಇದು ಬಂದು ನಿಮಗೆ ಡ್ರೆಸ್ಸಿಂಗ್ ಟೇಬಲ್. ಓಕೆ, ಇದು ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಈಗ ಸೆಕೆಂಡ್ ಒನ್ ಚಿಲ್ಡ್ರನ್ ಬೆಡ್ರೂಮ್. ಹಾಗೆ ಇಲ್ಲಿ ಮುಂದೆ ಬಂದರೆ ನಿಮಗೆ ಆಪೋಸಿಟಲ್ಲಿ ಇಲ್ಲಿ ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಈ ಕಾರ್ನರಿಂದ ನೋಡಿಸ್ತೀನಿ ನಾನು. ಇಲ್ಲೂ ಕೂಡ ವಾರ್ಡ್ರೋಬ್ ಬಂದಿದೆ ನೋಡ್ಬೋದು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ, ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. POP ಫಾಲ್ ಸೀಲಿಂಗು ಅಷ್ಟೇ ನೀಟಾಗಿ ಸಿಂಪಲಾಗಿ ಮಾಡಿದ್ದಾರೆ, ತುಂಬ ಆಡಂಬರ ಏನಿಲ್ಲ, ನೀಟಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ಕಡೆ ಬಂದರೆ ನಿಮಗೆ ವಿಂಡೋ, ಹಾಗೆ ಒಂದು ಸಣ್ಣದಾಗಿ ಒಂದು ಬಾಲ್ಕನಿ ಕೂಡ ಬರುತ್ತೆ. ನಿಮಗೆ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ನಿಮಗೆ ಆಚೆ ಕಡೆ ಜಾಗ ಈ ಥರ ಕಾಣಿಸುತ್ತೆ. ತುಂಬ ಡೀಸೆಂಟಾಗಿದೆ ಏರಿಯಾ, ಸೈಲೆಂಟಾಗಿದೆ. ಹಾಗೆ ನೋಡ್ಬೋದು, ಇದು ಕೂಡ ನಿಮಗೆ ವಾಟರ್ಫಾಲ್ ಟೈಲ್ಸ್ ಕೊಟ್ಟಿದ್ದಾರೆ. ಗಾಳಿ ಅಂದರೆ ಮಳೆ ಗಿಳೆ ಬಂದರೆ ನಿಮಗೆ ನೀರುಗಳು ನಿಲ್ಲಲ್ಲ, ಡೈರೆಕ್ಟಾಗಿ ಹೋಗುತ್ತೆ. ಇಲ್ಲಿ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಫ್ಲೋರ್ಗೆ. ಇದು ಬಂದು ನಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ 2 ಬೆಡ್ರೂಮ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಓಕೆ, ಹಂಗಾದ್ರೆ 3ನೇ ಫ್ಲೋರ್ಗೆ ಹೋಗೋಣ ನಾವು. 3ನೇ ಫ್ಲೋರಲ್ಲಿ ಕೂಡ ನಿಮಗೆ 2 ಬೆಡ್ರೂಮ್ಗಳು ಬರುತ್ತೆ ನಿಮಗೆ. ಓಕೆ, ಇಲ್ಲಿ ಮೇಲೆ ಬರ್ತಾರೆ. ನಾನು ಲೆಫ್ಟ್ ಸೈಡ್ ಬಂದರೆ ನಾವೇನು ಕೆಳಗಡೆ ನೋಡಿದ್ವಿ ಮಾಸ್ಟರ್ ಬೆಡ್ರೂಮು, ಸೇಮ್ ಅದೇ ಥರನೇ ಇರುತ್ತೆ. ನೋಡ್ಬೋದು POP ಫಾಲ್ ಸೀಲಿಂಗ್ ಆಗಿದೆ. ಸೇಮ್ ಸೌತ್ ಸೈಡ್ ವಿಂಡೋ ಕೊಟ್ಟಿದ್ದಾರೆ, ಆಪೋಸಿಟ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಹಾಗೆ ಇಲ್ಲಿ ನಿಮಗೆ TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೂ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಸೇಮ್ ಮಾಸ್ಟರ್ ಬೆಡ್ರೂಮ್, ಇದು 3ನೇದಾಗಿರುತ್ತೆ. ಹಾಗೆ ಅದರ ಆಪೋಸಿಟ್ ಬಂದರೆ ಸೇಮ್ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಇದು 4ನೇ ರೂಮ್ ಆಗಿರುತ್ತೆ ನಿಮಗಿದು. ಆಪೋಸಿಟ್ ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ವಾರ್ಡ್ರೋಬು, ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್, ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿರುತ್ತೆ ವಿತ್ ವಿಂಡೋ ಜೊತೆಲೇನೆ. ಬಾಲ್ಕನಿ ಕೂಡ ಬಂದಿರುತ್ತೆ ನಿಮಗೆ. ಸೇಮ್ ಕೆಳಗಡೆ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಏನಿತ್ತು ಅದೇ ಥರನೇ 3ನೇ ಫ್ಲೋರಲ್ಲಿ ಕೂಡ ಮಾಡಿದ್ದಾರೆ. ಆಚೆ ಕಡೆ ಜಾಗ ಈ ಥರ ಕಾಣಿಸುತ್ತೆ. ಓಕೆ, ಓಪನ್ ಟೆರೆಸ್ ಮೇಲೆ ಹೋಗೋಣ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ ರೂಮು. ಓಕೆ, ಮಾಡಿ ಮೇಲೆ ಹೋಗೋಣ. ಮೇಲ್ಗಡೆ ಕೂಡ ನೋಡ್ಬೋದು ನೀವು, ಸ್ಕೈಲೈಟ್ ಕಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ. ಟಾಪ್ ಫ್ಲೋರ್ ಬಂದಿದ್ದೀವಿ. ಇದು ಮೇಲ್ಗಡೆ ಬಂದರೆ ಜಾಗ ಈ ಥರ ಕಾಣಿಸುತ್ತೆ. ಅಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನ ಕಾಣಿಸ್ತಾ ಇದೆ, RR ನಗರ ಅದು. ಮಾಡಿ ಮೇಲ್ಗಡೆ ಈ ಥರ ಕಾಣಿಸುತ್ತೆ. ಹಾಗೆ ನೀವು ಪಕ್ಕದಲ್ಲೇ ತುರಹಳ್ಳಿ ಫಾರೆಸ್ಟ್ ಇದೆ ನಿಮಗೆ. ಅಂದರೆ ನೇಚರ್ನ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿದೆ ಜಾಗ, ಇಲ್ಲಿ ಪಕ್ಕದಲ್ಲೇ ಇದೆ ನಿಮಗೆ. ಓಕೆ, ಇನ್ನೊಂದು ಸತಿ ಇದು ಅಡ್ರೆಸ್ ಹೇಳ್ತಾ ಇದ್ದೀನಿ. ಬನಶಂಕರಿ 6 ಸ್ಟೇಜ್ ಬರುತ್ತೆ, ಸೆಕೆಂಡ್ ಬ್ಲಾಕ್ ಬರುತ್ತೆ. ಇದು ವೆಸ್ಟ್ ಆ್ಯಂಡ್ ಸೌತ್ ಕಾರ್ನರ್ ಆಗಿರುತ್ತೆ, ನಾರ್ತ್ ವೇಸ್ ಆಗಿರುತ್ತೆ. ಇದು BDA 2030. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 1,40 lakhs ಹೇಳ್ತಾರೆ. ಅಂದರೆ 1,40,00,000 ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ. ಓಕೆ,
ಮೇಲ್ಗಡೆ ಡೀಟೇಲ್ಸ್ ಹೇಳಿಲ್ಲ, ಸಾರಿ. ಇಲ್ಲಿ ಬಂದು ಬಟ್ಟೆ ಒಗೆಯೋಕ್ಕೆ ಕಲ್ಲಿರುತ್ತೆ ಕೈಯಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಳ್ಳೋಕೆ ಪಾಯಿಂಟ್ ಔಟ್ ಕೊಟ್ಟಿರ್ತಾರೆ. ಓಕೆ, ಇದ್ರ ರೇಟ್ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. 1 CR 40 lakhs ಹೇಳ್ತಾರೆ, 1,40,40,00,000 ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾರ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ, ಅಲ್ಲೇ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಮುಂದೆ ಈ ಥರ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಯಾವುದನ್ನ ವೀಡಿಯೋ ಮಾಡೋ ಅಂಥದ್ದು, ಅಂದರೆ ಮನೆ ಆಗಿರಲಿ, ಸೈಟ್ ಆಗಿರಲಿ, ಇಲ್ಲ ಫ್ಲ್ಯಾಟ್ ಆಗಿರಲಿ, ಏನಾರ ವೀಡಿಯೋ ಮಾಡಬೇಕು, ಪ್ರಮೋಷನ್ ಮಾಡಬೇಕಾದ್ರೆ ನನ್ನ ನಂಬರಿಗೆ ಫೋನ್ ಮಾಡಿ ವೀಡಿಯೋ ಮಾಡೋಣ, ಪ್ರಮೋಷನ್ ಮಾಡಿಕೊಡ್ತೀನಿ. ಹಾಗೆ ನಿಮ್ಮಲ್ಲಿ ಯಾರನ್ನ ಮನೆ ಹುಡುಕ್ತಾ ಇರೋರು, ಸೈಟ್ ಹುಡುಕ್ತಾ ಇರೋರು, ಫ್ಲ್ಯಾಟ್ ಹುಡುಕ್ತಾ ಇರೋರಿಗೆ ಏನಾರ ಬೇಕಾದರೆ ನನ್ನ ನಂಬರ್ ಕೊಟ್ಟಿದ್ದೀನಲ್ಲ, ಅದೇ ನಂಬರಿಗೆ ಫೋನ್ ಮಾಡಿ. ಅಲ್ಲಿ ತುಂಬ ಸಿಗುತ್ತೆ, ನಿಮ್ಗೆ ಅವೈಲೇಬಲ್ ಆಗಿರುತ್ತೆ, ಅಲ್ಲೇ ಮಾತಾಡೋಣ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮಸ್ಕಾರ.